ಹಿಂಗೆ ಮಾಡ್ಬೇಕು ತುಪ್ಪ. ಇದು ತುಪ್ಪ, ಇದು ಬೆಣ್ಣೆಯಿಂದ ತುಪ್ಪ ಚೆನ್ನಾಗಿ ಕಾಯಿಸ್ಬೇಕು. ಅದಕ್ಕೆ ಹೀಗೆ ಕೈ ಆಡಿಸ್ಬೇಕು. ಇದು ಬೆಣ್ಣೆ ಐತೆ ನೋಡಿ, ಇದು ಬೆಣ್ಣೆ ಐತೆ. ಇದು ಗಟ್ಟಿ ಇದ್ದಂಥ ಇದು ಇವಾಗ ಕಡೆಯಲ್ಲಿ ಹಾಕಿದರೆ ಎಲ್ಲ ಕರಗಿ ಹೋಗುತ್ತಾ ಇದೆ. ಮಾಡಿ ಆಯಿತು, ಚೆನ್ನಾಗಿ ಇದು ಮಾಡಬೇಕು. ಅಲ್ಲಿಂದ ಇದರಲ್ಲಿ ಇಲಾಚಿ ಮತ್ತು ಎಲೆ, ತಿಂಬ ಎಲೆ ಇರುತ್ತಲ್ಲ, ಎಲ್ಲರೂ ತಿಂತಾರಲ್ವಾ, ಆ ಎಲೆಯನ್ನು ಹಾಕಬೇಕು. ಇದರಲ್ಲಿ ಹಾಕಿ ಕಾಸಬೇಕು. ಲಾಸ್ಟಿಗೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹೀಗೆ ಮಾಡೋದು ತಿಂಗಳಿಗೆ. ತುಪ್ಪನೂ ಮಾಡೋದು. ಇವಾಗ ಆಯಿತು. ಹಾಲು ಇವಾಗ ಸಿಗೋದಿಲ್ಲ, ಎಮ್ಮೆ ಹಾಲು. ಮತ್ತು ಎಮ್ಮೆ ಹಾಲು ಸ್ಟಾರ್ಟ್ ಆದಾಗ ಮತ್ತೆ ಮಾಡೋದು. 1 ಲೀಟರ್ ಹಾಲನ್ನು ತೊಗೋತಿದ್ದಲ್ಲ, ಅದರಿಂದ ತೆನೆಯನ್ನು ಇಷ್ಟು ಜಮಾ ಆಗ್ತಿತ್ತು. ದಪ್ಪ ದಪ್ಪ ಆಗಿ ತೆನೆಯನ್ನು ಬರ್ತಿತ್ತು. 2 ಬೊಗಣೆಯಲ್ಲಿ ಹಾಕಿರ್ತೇವೆ. ಅದನ್ನು ತುಂಬಿದ ಮೇಲೆ ಗ್ರೈಂಡ್ ಮಾಡೋದು. ನಾರ್ಮಲ್ ನೀರು ಮತ್ತು ತಣ್ಣೀರು 2 ಮಿಕ್ಸ್ ಮಾಡೋದು, ಮಾಡಿ ತುಪ್ಪ ಮಾಡೋದು ಮನೆಯಲ್ಲಿ. ನಾವು ಹೊರಗಿಂದ ತುಪ್ಪ ತಿನ್ನೋದಿಲ್ಲ, ಅದು ನಮಗೆ ಹೋಗೋದಿಲ್ಲ. ಅದು ನನಗೆ ಅದನ್ನು ತಿಂದಿದರೆ ನನಗೆ ವಾಮಿಟಿಂಗನ್ನು ಆಗುತ್ತೆ. ಅದು ತಿಂದಿದ್ದಾರೆ. ಸ್ಮೆಲ್ ಕೂಡ ಹೇಗೋ ಆಗಿರುತ್ತೆ, ಮತ್ತು ಊಟ ಕೂಡ ಹೋಗೋದಿಲ್ಲ. ಗಡಿಗೆ ಅದು ಡೆಗುರ್ಕೆ ಕೂಡ ಅದೇ ಬರುತ್ತೆ. ನನಗದು ಪಸಂದಿಲ್ಲ. ನಾನು ಫ್ರೆಶ್ ಆಗಿ ಮನೆಗೆ ತುಪ್ಪ ಮಾಡ್ತೀನಿ. ನಮ್ಮ ಮಕ್ಕಳು ಕೂಡ ತಿನ್ನುತ್ತಾರೆ. ತುಪ್ಪ ಇಲ್ಲಾಂದರೆ ನಾವು ಊಟನೇ ಮಾಡೋದಿಲ್ಲ. ತುಪ್ಪ ಇಂದಲೇ ಬಗರ್ ರೈಸ್ ಸೂಪರ್ ಆಗುತ್ತೆ. ಬಗರ್ ಹೊಡೆದನ್ನು ಮಾಡೋಕ್ಕೆ ತುಪ್ಪ ಹಾಕಿ, ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿಗೆ ಕೊಯ್ದು, ಕರಿಪತ್ತ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಾಡಬೇಕು. ಭಾಳ ಟೇಸ್ಟಿ ಆಗುತ್ತೆ ಬಗರ್ ರೈಸ್. ನಾನು ಹೀಗೆ ಮಾಡ್ತೀನಿ. ಇವಾಗ ಕರ್ಗೋಗಿದೆ ನೋಡಿ, ಇವಾಗ ಹೀಗೆ ಮಾಡೋದು. ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದಾಗಿದ್ಮೇಲೆ ಆವಾಗ ಇದು ಹಾಕಬೇಕು. ಎಲೆ ಹಾಕಬೇಕು, ಇಲಾಚಿಯನ್ನು ಹಾಕಬೇಕು. ಹಾಕಿ ಮತ್ತೆ ಮುಗೀತು. ಹಾಗೆ ಇಕ್ಕಬೇಕು. ತಣ್ಣು ಆಗಿದ್ಮೇಲೆ ಮತ್ತೆ ಸ್ವಲ್ಪ ತಣ್ಣಗೆ ಆಗುತ್ತಲ್ವ, ಆವಾಗ ಸೋಸಬೇಕು. ಡಬ್ಬೆಯಲ್ಲಿ ಸೋಸ್ಬಿಟ್ಟು ಒಳಗೆ ಫ್ರೀಜಲ್ಲಿ ಇದೆ, ಆ ಡಬ್ಬೆಯಲ್ಲಿ ಹಾಕೋದು. ಇಲ್ಲಿ ಹೊರಗಡೆ ಐತೆ ತಿನ್ನೋದಕ್ಕೆ ತುಪ್ಪ. ಇಲ್ಲಿ ಇಷ್ಟು ಆಗಿದೆ. ಅದು ಆಗೋದ್ಮೇಲೆ ಮತ್ತೆ ಹಾಕೊಳ್ಳೋದು ಒಳಗಿಂದ, ಫ್ರಿಜ್ಜಲ್ಲಿ ಇದ್ದಂಥ ಡಬ್ಬೆಯಿಂದ. ಈಗ ಇದು ಹೀಗೆ ಉಕ್ಕುತ್ತೆ. ಅದು ಸ್ವಲ್ಪ ಸಿಮ್ ಮೇಲೆ ಇಕ್ಕಬೇಕು. ಇಕ್ಕಿ ಮತ್ತು ಹೀಗೆ ಕೈ ಆಡಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ಕಡೆಗೆಲ್ಲ ಫುಲ್ಲು ಇದಾಗಿ ಹೋಗುತ್ತೆ. ಇದು ಬೆಣ್ಣೆ ಕೆಳಗಡೆ ಮೆತ್ತು ಕೂಡುತ್ತೆ, ಮತ್ತು ತುಂಬ ಕಷ್ಟನೂ ಆಗುತ್ತೆ. ಇವಾಗ ಹೀಗೆ ಮಾಡಿದರೆ ಹೊಟ್ಟೆಲ್ಲ ಫುಲ್ ಇದಾಗುತ್ತೆ. ಮತ್ತು ಸೋಸಿದಾಗ ಕೂಡ ಬಿದ್ದಿದಾಗ ಮತ್ತು ಕಡೆಯಲ್ಲಿ ಎಷ್ಟು ಕೂಡ ಇರೋದಿಲ್ಲ. ಆವಾಗ ತೊಳೆಯೋದು. ಗುಂಜಿಂದ ಒರೆಸಿದರೆ ಮುಗಿದು ಹೋಗೇ ಬಿಡುತ್ತೆ. ಹೀಗಿರುತ್ತೆ ಇದು ಕೆಲಸ. ಯಾರಿಗೆ ಕೂಡ ಹೆಚ್ಚಾಗಿ ಬಾಜು ಆಂಟಿ ಇದ್ದಾರಲ್ಲ, ಬಸ್ಸು ತಮ್ಮ, ಅವ್ರ ಮಮ್ಮಿಯನ್ನು ಮಾಡ್ತಾರೆ, ನಾನು ತುಪ್ಪ ಮಾಡ್ತೀನಿ. ಇಲ್ಲಿ ಯಾರೂ ಮಾಡೋದಿಲ್ಲ ತುಪ್ಪ, ಯಾರಿಗೆ ಕೂಡ ಬರೋದಿಲ್ಲ. ಅದು ಮನೆಯಲ್ಲಿ ತಂದೆ ತಾಯಿದೇನು ಇದ್ದಿದ್ದಾಗ ಮಕ್ಕಳಿಗೆ ಬರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಮಾಡ್ತಿದ್ರು, ನಮ್ಮ ಮಮ್ಮಿ ಮಾಡ್ತಿದ್ರು ತುಪ್ಪ. ಅದರಿಂದ ಅದು ನನಗೆ ಬರುತ್ತೆ. ಮತ್ತು ಆಂಟಿ ಮನೆಯಲ್ಲಿ ಅಂದ್ರೆ ಅವ್ರ ಮಮ್ಮಿಯವ್ರು ಕೂಡ ಮಾಡ್ತಾಯಿದ್ದಾರೆ, ಅದಕ್ಕೆ ಮಾಡ್ತಾರೆ. ಎಲ್ಲರೂ ಮಾಡಿದಾರಂತೆ.
ತೆನೆ ಇದ್ದಿಂದ ಗ್ಯಾಸ್ ಮೇಲೆ ಇಕ್ಬೇಕಂತ ಹೇಳಿದಾರಂತೆ. ಹಾಗೆ ಇಕ್ಕಿದಾರೆ, ಹೊಟ್ಟೆ ಎಲ್ಲ ಬೊಗನೆ ಎಲ್ಲ ಸುಟ್ಟೋಗಿತ್ತಂತೆ. ಹಾಗೆಲ್ಲ ಮಾಡಬಾರ್ದದು, ಅದು ಹಂಗೆ ಆಗೋದಿಲ್ಲ. ತುಪ್ಪ ತಣ್ಣೀರು ನಾರ್ಮಲ್ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದರೆ ಬೆಣ್ಣೆ ಬರುತ್ತೆ ಚೆನ್ನಾಗಿ, ಮೇಲೆ ಅದು ಇಷ್ಟು ಚೆನ್ನಾಗಿ ಕೂಡುತ್ತೆ ಬೆಣ್ಣೆ ಮಾಡಿದಂತ. ಅದಕ್ಕೆ ನಾನು ಯಾವಾಗಲೂ ಹೀಗೆ ಮಾಡೋದು. ನಾವು ಹೊರಗಿನ ತಿನ್ನೋದಿಲ್ಲ ತುಪ್ಪ. ಮತ್ತು ನಮ್ಮ ದೊಡ್ಡಮ್ಮ ಕೂಡ ಕೊಟ್ಟಿದ್ದೀನಿ, ಮತ್ತು ನಮ್ಮ ಚಿಕ್ಕಮ್ಮ ಇದ್ದರು ಇದ್ದಾರಲ್ಲ ಬೀದರಲ್ಲಿ ಇಬ್ಬರು, ಅವ್ರಿಗೆ ಕೂಡ ಕೊಟ್ಟಿದ್ದೀನಿ. ಒಂದೊಂದು ಡಬ್ಬಿ ತುಂಬ ಹಾಕಿ ಕೊಟ್ಟಿದ್ದೀನಿ. ತಿಂದಿದ್ದಾರಂತೆ. ಎಷ್ಟು ಟೇಸ್ಟಾಗಿದೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಎಂಬುದಾಗಿ ತುಂಬ ತಾರೀಫ್ ಮಾಡ್ತಾಯಿದ್ದರು ಫೋನಲ್ಲಿ. ನಮ್ಮ ಕಾಕ ಕೂಡ ತಿಂದಿದ್ದಾರಂತೆ. ಹೊರಗಿನದು ಯಾವುದೋ ನಂದಿನಿ ಅಂತಂದಿದ್ದಾರಂತೆ, ಅದು ಫುಲ್ ಸ್ಮೆಲ್ ಆಗಿದ್ದೆ ಅಂತೆ ಹೇಳ್ತಾ ಇದ್ದರು ನಮ್ಮ ಚಿಕ್ಕಮ್ಮ. ನಾನು ಕೂಡ ನೋಡಿದ್ದೀನಿ, ವಾಸನೆ ಸ್ಮೆಲ್ ಬೇರೆಯೇ ಇರ್ತದೋ, ಎಷ್ಟೋ ಗಲೀಜು ಈ ಮಾಡಿದ ಎಷ್ಟು ಚಂದ ಸ್ಮೆಲ್ಲು ಅಂಥೇಳಿ ತಾರೀಫ್ ಮಾಡ್ತಾಯಿದ್ದರು. ಮತ್ತು ಇವಾಗ ತುಪ್ಪದಿಂದ ಬಗಾರ್ ಹೊಡೆದು ಅನ್ನ ಮಾಡಿದಾರಂತೆ, ಭಾಳ ಚೆನ್ನಾಗಿ ಆಗಿತ್ತಂತೆ ಟೇಸ್ಟ್. ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ದರು. ಆಯಿತು, ಈಗ ಮತ್ತೆ ಯಾವಾಗ ಹಾಲು ಬರುತ್ತೆ ಮತ್ತೆ ಯಾವಾಗ ಮಾಡೋದು. ಈಗ ಇದ್ದಿದಂಥ ತುಪ್ಪಲ್ಲಿ ಊಟನೂ ಮಾಡ್ತೀವಿ. ನಮ್ಮಮ್ಮಿ ಕೂಡ ಇದ್ದಾಗ ಬೆಣ್ಣೆಯನ್ನು ಮಾಡಿಕ್ತಿದ್ದಳು, ನನಗೆ ಹೀಗೆ ಮಾಡೋದಕ್ಕೆ ಹಚ್ತಿಳು. ನಾನು ಮಾಡೋದಕ್ಕೆ ಕಲ್ತಿದ್ದೀನಿ ಮಮ್ಮಿದ್ದು. ಸ್ವೀಟಿ ನೀನೇ ಕಾಸು ಅಂತೇಳಿ ಹೇಳ್ತಾ ಇದ್ದಳು. ನಾನು ಕಾಸ್ತಿದ್ದೆ. ಹೀಗೆ ಕೈ ಆಡಿಸ್ಬೇಕು ನೋಡಿ ಮಗ ಅಂತಂತ ಹೇಳಿದಳು. ನಾನು ಕಲ್ತಿಬಿಟ್ಟೆ. ಮತ್ತು ಅವಾಗ ಮಮ್ಮಿಯನ್ನು ಜಮಾಸಿದ್ದು ಫ್ರಿಜ್ದಲ್ಲಿ ಇತ್ತು 2 ಬೊಗಣಿ. ಮತ್ತು ಇದ್ದಂಥ ಅದು ಮತ್ತೆ ಬೆಣ್ಣೆಯನ್ನು ಮಾಡಿದೆ, ಹಾಳಾಗ್ತಾಯಿತ್ತು. ಮಮ್ಮಿ ಯುದ್ಧ ಮಾಡ್ತೀವಿ. ಆಯ್ತು, ಮಮ್ಮಿ ಸತ್ತಿ ಒಂದು ಸ್ವಲ್ಪ ದಿನಲ್ಲಿ ಮತ್ತೆ ಅದು ಬೆಣ್ಣೆ ಮಾಡಿಬಿಟ್ಟೆ. ಮಾಡಿ ದೊಡ್ಡ ಡಬ್ಬೆಗೆ ಹಾಕಿ ಫ್ರಿಜ್ದಲ್ಲಿ ಇಕ್ತೆ. ಮತ್ತು ನಮ್ಮ ಕಾಕದರೆಲ್ಲ ಇದ್ದಾರಲ್ಲ, ಮತ್ತು ಅವರಿಗೆಲ್ಲ ಒಂದು ಡಬ್ಬಿ ತುಂಬ ಅವನು ಹಾಕ್ಕೊಟ್ಟಿದ್ದೀನಿ ತುಪ್ಪ. ಎಷ್ಟು ಚಂದ ಅಂತ ತಾರೀಫ್ ಮಾಡ್ತಾಯಿದ್ರು. ಎಲ್ಲ ಕಲ್ತಾಳು ನನ್ನ ಮಗಳು ಅಂತೇಳಿ ತಾರೀಫ್ ಮಾಡ್ತಾಯಿದ್ರು. ಏನು ಬರಲ್ದು ನನ್ನ ಮಗಳಿಗೆ ಅಂತ. ನಮ್ಮ ಅತ್ತಿಗೆ ಮಾಡ್ತಿರು, ಈಗ ನಮ್ಮ ಅತ್ತಿಗೆ ಆಗೋಣ ಸೆಕೆಂಡ್ ನನ್ನ ಮಗಳಾಗ್ಯಾವ ಅಂತ. ಹಿಂಗೆ ಮಾಡ್ಬೇಕಿಕ್ಕ, ಹಿಂಗೆ ಕೈ ಆಡ್ಸನೇ ಇರಬೇಕಿದು. ಸ್ವಲ್ಪ ಇದು ಆಗುತ್ತಲ್ಲ ಆವಾಗ ಇಲಾಚಿ ಮತ್ತು ಎಲೆಯನ್ನು ಹಾಕಿ ಕಾಸಬೇಕು. ಎಲೆಯನ್ನು ಹಾಕಬೇಕು, ಇಲಾಚಿಯನ್ನು ಹಾಕಬೇಕು. ಒಂದು 5-8 ಇಲಾಚಿ ಹಾಕಬೇಕು. ಎಲೆ ಅಂದರೆ ಒಂದು 4 ಎಲೆ ಹಾಕಬೇಕು. ಅದನ್ನು ಏನಂತಾರೆ ಹಿಂಗೆ ಅದನ್ನು ಇದು ಮಾಡಿ ಹಾಕಬೇಕು ಇದರಲ್ಲಿ. 4 ಫುಲ್ ಸ್ಮೆಲ್ ಆಗಿ ಬರುತ್ತೆ ಚೆನ್ನಾಗಿ ತುಪ್ಪ. ನಾನು ಮಾಡ್ತೀನಿ ಹೀಗೆ ಯಾವಾಗಲೂ. ತುಪ್ಪ ಮಮ್ಮಿ ಹೇಳಿದ ತುಪ್ಪ ಮಾಡಿದ ಮೇಲೆ ಕಾಸೋ ಟೈಮಿಗೆ ಎಲೆ ಮತ್ತು ಇಲಾಚಿ ಹಾಕಿ ಕಾಸಬೇಕು, ಚಂದ ಸ್ಮೆಲ್ ಬರ್ತದ ಅಂತ ಹೇಳಿದ್ದಳು. ಅವಾಗಿಂದ ನಾನು ಕೂಡ ಎಲೆಯನ್ನು ತರಿಸ್ತೀನಿ. 5 ರೂಪೀಸ್ ತರ್ತಾರೆ, ಇಲ್ಲಾಂದರೆ 10 ರೂಪೀಸ್ ತರ್ತಾರೆ. ಮತ್ತು ಅದರಿಂದ ಚಟ್ನಿ ಕೂಡ ತುಂಬ ಟೇಸ್ಟ್ ಆಗುತ್ತೆ. ನಾನು ಚಟ್ನಿ ಕೂಡ ಮಾಡ್ತೀನಿ ಎಲೆಯಿಂದ, ಭಾಳ ಟೇಸ್ಟಿ ಆಗುತ್ತೆ. ಅದನ್ನು ಹುರಿಬೇಕು, ಎಲೆಯನ್ನು ತೊಳೆದು ಹುರಿಬೇಕು. ಹುರಿದು ಚೆನ್ನಾಗಿ ತುಪ್ಪ ಅಂದ ಹುರಿದು ಹಸಿಮೆಣ್ಸಿಕಾಯಿ ಕೂಡ ಹುರಿಬೇಕು. ಹುರಿದು ಶೇಂಗಾ ಕೂಡ ಹುರಿದು ಚಟ್ನಿಯನ್ನು ಮಾಡಬೇಕು. ತುಂಬ ಟೇಸ್ಟ್ ಆಗುತ್ತೆ. ಎಲ್ಲ ಫೋನಲ್ಲಿ ನೋಡೇ ಕಲ್ತಿದ್ದೀನಿ ನಾನು ಅಡುಗೆ ಮಾಡೋದು. ಮತ್ತು ಹೋಟೆಲಾಗಿ ಹಾಗೆ ಇಡ್ಲಿ ದೋಸೆ ಕೂಡ ಮಾಡ್ತೀನಿ ನಾನು. ಹೋಟೆಲಲ್ಲಿರುತ್ತಲ್ವ ಹಾಗೆ ಮಾಡೋದು ನಾನು. ಇಡ್ಲಿ ಕೂಡ ಭಾಳ ಟೇಸ್ಟಿ ಆಗುತ್ತೆ. ದೋಸೆ ಹೋಟೆಲಲ್ಲಿ ಸ್ವಲ್ಪ ಹುಳಿ ಆಗಿರುತ್ತೆ. ನಾನು ಹಾಗಿಲ್ಲ, ಹುಳಿ ಆಗಿರೋದಿಲ್ಲ. ಮನೆಯಲ್ಲಿ ಮಾಡಿ ಫುಲ್ಲು ಚೆನ್ನಾಗಿರುತ್ತೆ ಟೇಸ್ಟಿ.
ಹೀಗೆ ಮಾಡೋದು. ಇದು ತಣ್ಣೀರಿಲ್ಲ ಅಂದರೆ ಒಟ್ಟು ಬೆಣ್ಣೆ ಬರೋದಿಲ್ಲ. ತಣ್ಣೀರು ನಾರ್ಮಲ್ ನೀರು ಎರಡು ಮಿಕ್ಸ್ ಇದ್ದಿದ್ದಾರೆ ಬೆಣ್ಣೆ ಬರುತ್ತೆ. ಅದನ್ನು ಹಿಂಗೆ ಕೈಯಿಂದ ಮಾಡ್ತಾರಲ್ಲ, ಅದು ಮಾಡೋದು ತುಂಬ ಬೇಜಾರಾಗುತ್ತೆ. ಮಾಡೋದಕ್ಕೆ ಅದು ಆಗೋಲ್ಲ, ಭಾಳ ಲೇಟ್ ಹಿಡಿಯುತ್ತೆ. ಅದು ಗ್ರೈಂಡರಲ್ಲೇ ಹಾಕಿದರೆ ತುಂಬ ಫಾಸ್ಟ್ ಆಗುತ್ತೆ. ನಾನು ಗ್ರೈಂಡರಲ್ಲೇ ಮಾಡೋದು. ಮಮ್ಮಿ ಕೂಡ ಗ್ರೈಂಡರಲ್ಲೇ ಫಸ್ಟು ಕೈಲಿಂದ ಮಾಡ್ತಿದ್ರು, ಅಲ್ಲಿಂದ ಗ್ರೈಂಡರಲ್ಲಿ ಮಾಡೋದು ನೋಡಿದ್ರು, ಮತ್ತು ಅಲ್ಲಿಂದ ಗ್ರೈಂಡರಲ್ಲೇ ಮಾಡ್ತಾ ಹೋಗಿದ್ದು. ಗ್ರೈಂಡರಲ್ಲೇ ಚೆನ್ನಾಗಿ ಬಂತು. ಅದನ್ನು ಕೈಯಿಂದ ಮಾಡಿದವರು ಕೂಡ ಬರೋದಿಲ್ಲ. ಅದು ತುಂಬ 4 ತಾಸು ಹಿಡಿತೆ ಅದು ಮಾಡೋದು. ಅದಕ್ಕೆ ಇದು 1 ತಾಸಲ್ಲಿ ರೆಡಿ ಒಂದು ಎಷ್ಟು ಹಾಫ್ ಆನ್ ಅವರ್ದ ರೆಡಿನೇ ಆಗುತ್ತೆ, ಬೆಣ್ಣೆ ಆಗುತ್ತೆ. ತುಂಬ ಫಾಸ್ಟ್ ಆಗುತ್ತೆ ಗ್ರೈಂಡರ್ ಮಾಡಿದರೆ. ಮಮ್ಮಿ ಅಂತಿದ್ರು ಎಲ್ಲ ಬರಬೇಕು ಮಕ್ಕಳಿಗೆ, ಏನಂತಾರೆ ಅಡುಗೆ ಎಲ್ಲ ಇರಬೇಕಂತೆ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ. ಅದಕ್ಕೆ ನಮ್ಮ ಮಮ್ಮಿಯಿಂದ ನಾನು ಎಲ್ಲ ಕಲ್ತಿದ್ದೀನಿ. ಉಪ್ಪಿನಕಾಯಿ ಕೂಡ ಹಾಕ್ತೀನಿ, ಅಲ್ಲದ ಉಪ್ಪಿನಕಾಯಿ, ಟೊಮೆಟೊ ಉಪ್ಪಿನಕಾಯಿ. ಮತ್ತು ಹಾಕಿದಾಗ ನಮ್ಮ ಕಾಕವನು ಬಂದಿದ್ದಾಗ ಕಟ್ಕೊಂಡು ಒಯ್ದಿದ್ದರು ಟಿಫಿನಲ್ಲಿ. ಎಷ್ಟು ಚೆಂದಾಗಿದೆ ಎಂಬುದಾಗಿ ಊಟನೂ ಮಾಡ್ದಾಗ ನೆನೆಸಿ ಕಾಲ್ ಮಾಡ್ತಿದ್ರು. ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ ನಾನು. ಹಿಂಗೆ ಈಗ ಆಗ್ತಾಯಿತ್ತಲ್ಲ, ಹೀಗೆ ಆಗೋದು. ಇದಕ್ಕೆ ಹಿಂಗೆ ಕೈ ಆಡಿಸ್ತಾನೇ ಇರಬೇಕು. ಇಲ್ಲಾಂದರೆ ಗಟ್ಟಿಗೆ ಏನಾಗುತ್ತೆ ಅಂದರೆ ಕೆಳಗಡೆ ಇದು ಆಗುತ್ತೆ, ಮತ್ತು ತುಂಬ ತೊಳೆಯೋದಕ್ಕೆ ಕಷ್ಟ ಆಗುತ್ತಲ್ವಾ. ಅದಕ್ಕೆ ಹೀಗೆ ಮಾಡ್ತಾಯಿದ್ದಾರೆ, ಏನೂ ಮೆತ್ತದಿಲ್ಲ, ಕೆಳಗಡೆ ಎಲ್ಲ ಫುಲ್ ಇದಾಗುತ್ತೆ. ಮಮ್ಮಿ ಕೂಡ ಹಾಗೆ ಮಾಡ್ತಿದ್ದಳು, ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಮಮ್ಮಿಯಿಂದನೇ ಎಲ್ಲ ಕಲ್ತಿದ್ದೀನಿ ನೋಡಿ ನಾನು. ತುಪ್ಪ ಮಾಡೋದು, ಉಪ್ಪಿನಕಾಯಿ, ಅಲ್ಲದ ಉಪ್ಪಿನಕಾಯಿ, ಟೊಮೆಟೊ ಉಪ್ಪಿನಕಾಯಿ ಎಲ್ಲ ಹಾಕೋದು ಕಲ್ತಿದ್ದೇನೆ ಮಮ್ಮಿಯಿಂದನೇ. ಎಲ್ಲ ಟೇಸ್ಟಿಯಾಗಿ ಅಡುಗೆ ಮಾಡೋದು ಕೂಡ ಕಲ್ತಿದ್ದೀನಿ. ನನ್ನ ಕೈಯಿಂದ ಸಾಂಬಾರನ್ನು ಇವರ ಪಪ್ಪಗೆ ತುಂಬ ಇಷ್ಟಪಡ್ತಾರೆ. ಎಲ್ಲಿಗಾದರೂ ಹೋಗಿದ್ದಾರೆ ನಮ್ಮ ಸ್ವೀಟಿಗೆ, ನೀವು ಸಾಂಬಾರನ್ನು ಮಾಡೋದಕ್ಕೆ ಹೇಳಿರಿ, ಅವಳು ಮಾಡಿದ್ದಾಳೆ ತುಂಬ ಟೇಸ್ಟಿಯಾಗಿ. ಅದನ್ನು ಕೈಯೆಲ್ಲ ಚಿಪ್ಪಬೇಕಾಗುತ್ತೆ, ಒಟ್ಟು ಟೇಸ್ಟಿಯಾಗಿ ಮಾಡ್ತಾಳೆ ಎಂಬುದಾಗಿ ಹೇಳ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಒತ್ತಿ.